ನಮಸ್ಕಾರ, ಪಯಸ್ವಿನಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಕಳಲೆಯನ್ನು ಬಳಸ್ಕೊಂಡು ಒಂದು ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಕಳಲೆ ಪಲ್ಯವನ್ನು ಮಾಡುವಂತಹ ವಿಧಾನ ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಕಳಲೆನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಅದನ್ನು ನಾನು ನೀರಲ್ಲಿ 2ರಿಂದ 3 ಬಾರಿ ಚೆನ್ನಾಗಿ ತೊಳೆದು ಹಿಂಡಿ ತೆಗೆದು ಇಟ್ಕೋತಾ ಇದ್ದೀನಿ. ನಾವು 2ರಿಂದ 3 ಸತಿ ನೀರನ್ನು ಬದಲಾಯಿಸ್ಕೊಂಡು ತೊಳ್ಕೊಬೇಕಾಗುತ್ತೆ. ಯಾಕಂದರೆ ಇದರಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ. ಹಾಗಾಗಿ ಆ ಬ್ಯಾಕ್ಟೀರಿಯಾ ಸೈನೋಜೆನಿಕ್ ಗ್ಲೈಕೋಸೈಡ್ ಅನ್ನೋ ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾ ಕಂಪ್ಲೀಟಾಗಿ ಹೋಗಬೇಕು ಅಂದರೆ ಚೆನ್ನಾಗಿ ನಾವು ತೊಳೆದಿಟ್ಕೋಬೇಕು. ಹಾಗೆ ನಾನು ಈ ಕಳಲೆಗೆ ಅರ್ಧ ಕಪ್ಪಷ್ಟು ಅಲಸಂದೆ ಕಾಳನ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಜೊತೆಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ನಾನು ಒಲೆ ಮೇಲಿಟ್ಟು 2 ವಿಜಿಲ್ ಬರೋ ಹಾಗೆ ಕೂಗಿಸ್ಕೊತೀನಿ. ಹಬೆಯೆಲ್ಲ ಹೋದ್ಮೇಲೆ ನಾನು ಇದನ್ನು ಓಪನ್ ಮಾಡಿಕೊಂಡು ಹಾಗೆ ಬೆಂದಿರುವಂತಹ ಕಳಲೆ ಹಾಗೂ ಅಲಸಂದೆ ಕಾಳನ್ನು ಬಸಿದು ಇಟ್ಕೋತೀನಿ. ನಾನು ಬೇಯಿಸಿರುವಂತಹ ಕಳಲೆ ಮತ್ತು ಅಲಸಂದೆ ಕಾಳನ್ನು ಬಸಿದು ಇಟ್ಕೊಂಡಿದ್ದೀನಿ. ಈಗ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಪ್ಯಾನ್ ಇಟ್ಟು ಒಲೆ ಮೇಲೆ ಅದಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಅಡುಗೆ ಎಣ್ಣೆನ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಗೆ ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕರಿಬೇವನ್ನು ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ 1 ಬೌಲ್ ಆಗುವಷ್ಟು ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಈರುಳ್ಳಿ ಹೊಂಬಣ್ಣ ಬರೋವರೆಗೆ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ನಾನು ಇದಕ್ಕೆ ಆಲ್ರೆಡಿ ತೊಳೆದು ಹೆಚ್ಚಿಟ್ಕೊಂಡಿರೋಂತಹ ಸಬ್ಬಸಿಗೆ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಬ್ಬಸಿಗೆ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈಗ ಈ ಒಗ್ಗರಣೆ ಮಿಶ್ರಣಕ್ಕೆ ನಾನು ಆಲ್ರೆಡಿ ಏನು ಕಳಲೆ ಮತ್ತು ಅಲಸಂದೆ ಕಾಳನ್ನು ಬೇಯಿಸಿಟ್ಕೊಂಡಿದ್ದೆ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಒಂದು 5ರಿಂದ 10 ನಿಮಿಷಗಳ ಕಾಲ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂದರೆ ಕಳಲೆನ ನಾವು ಬೇಯಿಸ್ಕೊಂಡಾದಮೇಲೆ ಅದನ್ನು ಕುದಿಸ್ಕೊಂಡಿಲ್ಲ. ನಾವು ಸಾಂಬಾರು ಮಾಡುವಾಗ ಕುಕ್ಕರಲ್ಲಿ ಏನಾದರೂ ಮಾಡ್ತಿದ್ದೀವಿ ಅಂದರೆ ಕುಕ್ಕರಲ್ಲಿ ಕಳಲೆನ ಕೂಗಿಸ್ಕೊಂಡು ಅದಾದಮೇಲೆ ಒಗ್ಗರಣೆಗೆ ಮಾಡೋಕ್ಕೆ ಮುಂಚೆ ಮಸಾಲೆ ಎಲ್ಲ ಹಾಕ್ಕೊಂಡು ಕುದಿಸ್ಕೋತೀವಿ. ಬಟ್ ಈಗ ಪಲ್ಯ ಮಾಡ್ತಾ ಇರೋದ್ರಿಂದ ಅದನ್ನು ಹಾಗೆ ಕುಕ್ಕರಲ್ಲಿ ವಿಜಿಲ್ ಹಾಕ್ಸಿದ್ದೀವಿ, ಹಾಗೆ ಬಸಿಟ್ಕೊಂಡಿದ್ದೀವಿ ಅಲ್ವಾ. ಹಾಗಾಗಿ ಇದನ್ನು ಒಂದು 5ರಿಂದ 10 ನಿಮಿಷ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ನಾನು ಸ್ವಲ್ಪ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡ್ರೆ ಕಳಲೆ ಪಲ್ಯ ರೆಡಿ ಆಗುತ್ತೆ. ಹಾಗೆ ಕಳಲೆಯ ಖಾದ್ಯಗಳನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಎಚ್ಚರಿಕೆಯಿಂದನೇ ನಾವು ಈ ಒಂದು ಕಳಲೆನ ಉಪಯೋಗಿಸ್ಬೇಕಾಗತ್ತೆ. ಯಾಕೆ ಈ ಒಂದು ಕಳಲೆನ ಎಚ್ಚರಿಕೆಯಿಂದ ಉಪಯೋಗಿಸ್ಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಕೂಡ ನಾನು ಕಳಲೆ ಸಾಂಬಾರ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಹಾಗೆ ಇನ್ ಕೇಸ್ ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಆ್ಯಡ್ ಮಾಡಿರ್ತೀನಿ, ನೀವು ಕೂಡ ಚೆಕ್ ಮಾಡಿ.
ಹಾಗೆ ಅದರಲ್ಲಿ ನಾನು ಕಳಲೆಯನ್ನು ಉಪಯೋಗಿಸೋದ್ರಿಂದ ಏನೇನೆಲ್ಲ ಆರೋಗ್ಯಕರ ಲಾಭಗಳು ಸಿಗುತ್ತೆ ಅನ್ನೋದ್ರ ಜೊತೆಗೆ ಕಳಲೆಯ ಸಾಂಬಾರು ಮಾಡೋದು ಹೇಗೆ ಅನ್ನೋದನ್ನು ಕೂಡ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೀವು ಕೂಡ ಚೆಕ್ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ನಾನು ಕೂಡ ಭಾವಿಸಿದ್ದೀನಿ. ಹಾಗೆ ಇವತ್ತಿನ ಈ ಒಂದು ಕಳಲೆ ಪಲ್ಯ ಮಾಡುವಂತಹ ವಿಧಾನದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.